ಹಾಯ್, ಇಂಗ್ಲೆಂಡ್ ಹಾಗೆ ಐರ್ಲೆಂಡ್ T20ಗೆ ಟೀಮ್ ಅನೌನ್ಸ್ಮೆಂಟ್ ಆಗಿದೆ. ಎಲ್ಲರೂ ಕೂಡ ನಿರೀಕ್ಷೆ ಮಾಡ್ತಿದ್ದಂಥ ಒಂದು ಚೇಂಜ್ ಆಗಿದೆ. ಅದೇ ಸೂರ್ಯಕುಮಾರ್ ಯಾದವ್ ಅವರ ಕ್ಯಾಪ್ಟನ್ಸಿ ಎರ ಅಥವಾ T20 ಎರಾನೇ ಮುಗ್ದಿದೆ ಅಂತ ಹೇಳ್ಬೋದು. ಆಫ್ಟರ್ ವಿನ್ನಿಂಗ್ T20 ವರ್ಲ್ಡ್ ಕಪ್ ಚಾಂಪಿಯನ್ ಆದಮೇಲೆ ಶ್ರೇಯಸ್ ಅಯ್ಯರ್ ಹೊಸ T20 ಕ್ಯಾಪ್ಟನ್ ಅಂತ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಹಾಗಾದರೆ ಸ್ಕ್ವಾಡ್ ಹೇಗಿದೆ, ಯಾರ್ಯಾರನ್ನ ಮಿಸ್ ಔಟ್ ಮಾಡಿದ್ದಾರೆ, ಯಾರು ಇರಬೇಕಾಗಿತ್ತು, ಯಾರು ಮಿಸ್ ಇದ್ದಾರೆ, ಎಲ್ಲವನ್ನೂ ಕೂಡ ಮಾತನಾಡೋಣ. ಮೊದಲನೇದಾಗಿ ಟೀಮ್ ನೋಡಿದ್ರೆ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್, ಹಾಗೆ ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸನ್, ಇಶಾನ್ ಕಿಶನ್, ಶಿವಮ್ ದುಬೆ, ತಿಲಕ್ ವರ್ಮಾ ವೈಸ್ ಕ್ಯಾಪ್ಟನ್, ನಿತೀಶ್ ಕುಮಾರ್ ರೆಡ್ಡಿ, ಅಕ್ಷರ್ ಪಟೇಲ್, ಸುಂದರ್, ವಾಷಿಂಗ್ಟನ್ ಸುಂದರ್, ವರುಣ್ ಚಕ್ರವರ್ತಿ, ಬಿಷ್ಣೋಯಿ ಹೊಸದಾಗಿ ಎಂಟ್ರಿ ಆಗಿದ್ದಾರೆ. ಅಂದರೆ ಹಿಂದೆ ಇದ್ದರು ಬಟ್ ಸ್ವಲ್ಪ ಔಟ್ ಆಫ್ ದ ಟೀಮ್ ಇದ್ದರು. ಮೊಹಮ್ಮದ್ ಸಿರಾಜ್, ಹರ್ಷಿತ್ ರಾಣಾ ಕಮ್ಬ್ಯಾಕ್ ಮಾಡಿದ್ದಾರೆ ಆಫ್ಟರ್ ಇಂಜುರಿ, IPL ಆಡಿಲ್ಲ. ಸೊ ಹರ್ಷದೀಪ್ ಸಿಂಗ್, ಪ್ರಿನ್ಸ್ ಯಾದವ್ ಮತ್ತೊಂದು ಅಡಿಷನ್, ವೈಭವ್ ಸೂರ್ಯವಂಶಿ. ಇದು ಕೊನೆಯದಾಗಿ ಫಾಸ್ಟ್ ಟ್ರ್ಯಾಕಿಂಗ್ ಮಾಡಬೇಕು ಅಂತ ನಾನು ಹಿಂದಿನ ವೀಡಿಯೋದಲ್ಲೂ ಕೂಡ ಹೇಳಿದ್ದೆ. ಕೂಡಲೇ ಅವಕಾಶವನ್ನು ಅಗರ್ಕರ್ ಆ್ಯಂಡ್ ಟೀಮ್ ಕೊಟ್ಟಿದೆ ವೈಭವ್ ಸೂರ್ಯವಂಶಿಗೆ ಆಫ್ಟರ್ ಫ್ಯಾಬುಲಸ್ IPL ಸೀಸನ್. ಸೊ ಈ ಟೀಮನ್ನು ನೋಡಿದ್ರೆ ನೀವು ಬ್ಯಾಟ್ಸ್ಮನ್ಗಳು ಶ್ರೇಯಸ್ ಅಯ್ಯರ್ ಪ್ರಾಪರ್ ಬ್ಯಾಟ್ಸ್ಮನ್ಸ್, ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸನ್, ಇಶಾನ್, ತಿಲಕ್ ಇವರೆಲ್ಲರೂ ಕೂಡ ಪ್ರಾಪರ್ ಬ್ಯಾಟಿಂಗ್. ಅದರಲ್ಲಿ ಕೀಪರ್ಸ್ ಅಂತಂದರೆ ಇಶಾನ್ ಹಾಗೆ ಸಂಜು. ಆಲ್ರೌಂಡರ್ಸ್ ನಿತೀಶ್ ಕುಮಾರ್ ರೆಡ್ಡಿ, ಅಕ್ಷರ್ ಪಟೇಲ್, ವಾಷಿಂಗ್ಟನ್ ಸುಂದರ್. ಸ್ಪಿನ್ನರ್ಸ್ ಅಂತ ಬಂದಾಗ ವರುಣ್ ಚಕ್ರವರ್ತಿ, ಬಿಷ್ಣೋಯಿ. ಏನು ಸಿರಾಜ್, ಹರ್ಷದೀಪ್, ಪ್ರಿನ್ಸ್ ಯಾದವ್ 4 ಪೇಸರ್ಸ್ ಇದ್ದಾರೆ ಈ ಟೀಮಲ್ಲಿ. ವೈಭವ್ ಸೂರ್ಯವಂಶಿ ಮೇ ಬಿ ಬ್ಯಾಕಪ್ ಬ್ಯಾಟ್ಸ್ಮನ್ ಆಗಿದ್ದಾರೆ. ಸೊ ಟೀಮನ್ನು ನೋಡಿದ್ರೆ ಚೆನ್ನಾಗಿದೆ, ಬಟ್ ಕೆಲವರು ಮಿಸ್ ಔಟ್ ಆಗಿದ್ದಾರೆ ಈ ಟೀಮಲ್ಲಿ. ಫಸ್ಟ್ ಆಫ್ ಆಲ್ ನಾವು ಮಾತಾಡಬೇಕು ರಜತ್ ಪಟಿದಾರ್. 2 ಬ್ಯಾಕ್ ಟು ಬ್ಯಾಕ್ ಕಪ್ಪನ್ನು ಕೊಟ್ಟು ಕ್ಯಾಪ್ಟನ್ ಆಗಿ, ಬ್ಯಾಟ್ಸ್ಮನ್ ಆಗಿ, ಪ್ಲೇಯರ್ ಆಗಿ ಅದ್ಭುತವಾದಂಥ ಟೆಂಪರ್ಮೆಂಟ್ ತೋರಿಸಿದಂಥ ನಮ್ಮ RCBಯ ಕ್ಯಾಪ್ಟನ್ ರಜತ್ ಪಟಿದಾರ್ ಟೀಮಲ್ಲಿ ಇಲ್ಲ. ಇದೊಂದು ಮೇಜರ್ ಮಿಸ್ಸಿಂಗ್ ಟೀಮಲ್ಲಿ. ಅದನ್ನು ಬಿಟ್ಟರೆ ಹಾರ್ದಿಕ್ ಪಾಂಡ್ಯ ಟೀಮಲ್ಲಿಲ್ಲ. ಹಾರ್ದಿಕ್ ಪಾಂಡ್ಯ ರೆಸ್ಟ್ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ. ಸೊ ನಿತೀಶ್ ಕುಮಾರ್ ರೆಡ್ಡಿಗೆ ಮಣೆ ಹಾಕಿದ್ದಾರೆ. ಶಿವಮ್ ದುಬೆ ಹೇಗೂ ಟೀಮಲ್ಲಿದ್ದರು. ಸೊ ಅದನ್ನು ಬಿಟ್ಟರೆ ಮೇಜರ್ ಚೇಂಜ್ ಅಂತ ಅನಿಸ್ತಾ ಇರೋದು ಶುಭ್ಮನ್ ಗಿಲ್ಗೆ ಏನಾದರೂ ಅವಕಾಶ ಕೊಡ್ತಾರಾ ಒಂದು 700+ ಒಂದು ಸೀಸನ್ ಕೊಟ್ಟ ಮೇಲೆ ಅಂತ. ಬಟ್ ಶುಭ್ಮನ್ ಗಿಲ್ನ ಕನ್ಸಿಡರ್ ಮಾಡಿಲ್ಲ. ರಿಷಬ್ ಪಂತ್ ಅವರು ಔಟ್ ಆಫ್ ದ ಕಾಂಟೆಸ್ಟ್ ಇದ್ದರು. ಆಲ್ಮೋಸ್ಟ್ ಅವರು ಈಗ ಒನ್ ಡೇಲೇ ಟೆಸ್ಟಲ್ಲೇ ಒದ್ದಾಡ್ತಾ ಇದ್ದಾರೆ. ಜೈಸ್ವಾಲ್, ರಿಂಕು ಸಿಂಗ್ ಕೂಡ ಆನ್ ಲೈನಲ್ಲಿದ್ದರು. ಬಟ್ ಜೈಸ್ವಾಲ್ ಈ ಸಲ IPL ಸೀಸನ್, ರಿಂಕುಗೂ ಓಕೆ ಇತ್ತು. ಅದನ್ನು ಬಿಟ್ಟರೆ ಅಂಥ ಮೇಜರ್ ಚೇಂಜಸ್ ಯಾವುದು ಅನ್ನಿಸ್ತಾ ಇಲ್ಲ. ಭುವನೇಶ್ವರ್ ಕುಮಾರ್ಗೆ ಏನಾದರೂ ಅವಕಾಶ ಸಿಗುತ್ತಾ, ಒಂದು ಗ್ರೇಟ್ ಕಮ್ಬ್ಯಾಕ್ ಮಾಡ್ತಾರೆ, ವೈಲ್ಡ್ ಕಮ್ಬ್ಯಾಕ್ ಅಂತ. ಬಟ್ ನಮ್ಮ ಮ್ಯಾನೇಜ್ಮೆಂಟ್ ಅಥವಾ ಆಯ್ಕೆ ಸಮಿತಿ ಅವರಿಗೆ ಸ್ಥಾನವನ್ನು ಕೊಟ್ಟಿಲ್ಲ. ಓವರಾಲ್ ನೋಡಿದರೆ ಬ್ಯಾಲೆನ್ಸ್ ಟೀಮ್ ಇದೆ. ವೈಭವ್ ಸೂರ್ಯವಂಶಿಗೆ ಅವಕಾಶ ಕೊಟ್ಟಿದ್ದು ವೆರಿ ಗುಡ್. ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಗೆ ಡಿಸರ್ವ್ ಇದ್ದರು. ಬಟ್ ರಜತ್ ಪಟಿದಾರ್ ಯಾಕೆ ಅವ್ರನ್ನ ಇನ್ಕ್ಲೂಡ್ ಮಾಡಿಲ್ಲ ಅಂತಂದರೆ, ನಾನು ಇದನ್ನು ಬಯಸಿದ್ದೆ ಅವ್ರು ಬರಬೇಕು ಅಂತ. ಬಟ್ ಯಾಕೆ ಅಂತಂದರೆ ಮಿಡ್ಲ್ ಆರ್ಡ್ರಲ್ಲಿ ಆಲ್ರೆಡಿ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ತಿಲಕ್ ವರ್ಮಾ ಇದ್ದಾರೆ. ಸೊ ಹಾಗೆ ನೀವು ಓಪನಿಂಗ್ ಅಂತ ತೊಗೊಂಡ್ರು ಕೂಡ ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸನ್, ಇಶಾನ್ ಕಿಶನ್, ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ ಆಗಿರೋದ್ರಿಂದ 4ರಲ್ಲಿ ಬರ್ತಾರೆ. 5ರಲ್ಲಿ ನೀವು ಯಾರಾದರೂ ಆಲ್ರೌಂಡರ್ನ ತರ್ತೀರಾ, ನಿತೀಶ್ ಕುಮಾರ್ ರೆಡ್ಡಿನ, ಶಿವಮ್ ದುಬೆನ ಆಡಿಸ್ತೀರಾ, 5, 6ರಲ್ಲಿ. ಸೊ ಆ ಕಾರಣಕ್ಕೆ ಬಹುಶಃ ತಿಲಕ್ ವರ್ಮಾನ ಕೂಡ ಪ್ಲೇಸ್ ಮಾಡಬೇಕು, ವೈಸ್ ಕ್ಯಾಪ್ಟನ್ ಮಾಡಿದ್ದಾರೆ. 5ರಲ್ಲಿ ತಿಲಕ್ ವರ್ಮಾ, 6ರಲ್ಲಿ ಶಿವಮ್ ದುಬೆ, ಆಮೇಲೆ ನಿತೀಶ್ ರೆಡ್ಡಿ. ಸೊ ಆ ಥರ ಒಂದು ಪ್ಲ್ಯಾನ್ ಇರೋದ್ರಿಂದ ಮಿಡ್ಲ್ ಆರ್ಡರ್ ಪ್ಯಾಕ್ ಆಗಿದೆ. ವೈಭವ್ ಸೂರ್ಯವಂಶಿನ ಕೂಡ ತೊಗೊಂಡಿರೋದ್ರಿಂದ ಅವ್ರನ್ನ ಟಾಪಲ್ಲಿ ಆಡಿಸಿದ್ರೆ ಯಾರನ್ನಾದರೂ ಒನ್ ಡೌನ್ ತರಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ವೈಭವ್, ಅಭಿಷೇಕ್ ಏನಾದರೂ ಓಪನಿಂಗ್ ಮಾಡಿದ್ರೆ ಸಂಜು ಒನ್ ಡೌನ್ ಬರಬೇಕಾಗಬಹುದು. ಇಲ್ಲ ಅಂತಂದರೆ ಅಲ್ಲಿ ಒಂದಷ್ಟು ಆ ಮಿಡ್ಲ್ ಆರ್ಡ್ರಲ್ಲಿ ಏನು ವೇಕೆನ್ಸಿ ಅನ್ನೋದಿಲ್ಲ. ಮೇ ಬಿ ಆ ಕಾರಣಕ್ಕೆ ರಜತ್ ಪಟಿದಾರ್ ಅವರಿಗೆ ಸ್ಥಾನವನ್ನು ಕೊಟ್ಟಿಲ್ಲ ಅಂತ ಅನಿಸುತ್ತೆ. ನಾನು ಇದನ್ನು ಡಿಫೆಂಡ್ ಮಾಡ್ತಾ ಇಲ್ಲ, ಬಟ್ ನನಗೆ ಅನಿಸ್ತು ಟೀಮ್ ಮ್ಯಾನೇಜ್ಮೆಂಟ್ ಈ ಥರ ಯೋಚನೆ ಮಾಡ್ತಿದೆ ಅಂತ. ಬಟ್ ಹಿ ರಿಯಲಿ ಡಿಸರ್ವ್ಡ್ ಎ ಪ್ಲೇಸ್ ಇನ್ T20 ಸ್ಕ್ವಾಡ್. ಸೊ ಅದನ್ನು ಬಿಟ್ಟರೆ ಬೌಲಿಂಗ್ ಹರ್ಷದೀಪ್, ಪ್ರಿನ್ಸ್, ಸಿರಾಜ್ ಎಲ್ಲರೂ ಕೂಡ ಡಿಸರ್ವ್ ಇರೋರೆ. ಬಟ್ ಒಂದು ನನಗನ್ಸಿದ್ದು ರಜತ್ ಪಟಿದಾರ್ ಟೀಮಲ್ಲಿ ಇರಬೇಕಾಗಿತ್ತು. ಭುವನೇಶ್ವರ್ಗೆ ಮತ್ತೊಂದು ಅವಕಾಶ ಕೊಡ್ಬೋದಾಗಿತ್ತು. ಯಾಕಂದರೆ ಅಂಥ ಒಂದು ಫ್ಲೋ, ಅಂಥ ಒಂದು ಟಚ್ಚಲ್ಲಿ ಭುವನೇಶ್ವರ್ ಇದ್ದರು. ಸ್ಪಿನ್ ಓಕೆ, ವರುಣ್ ಚಕ್ರವರ್ತಿ ಹಾಗೆ ಅವ್ರ ಜೊತೆಗೆ ಸುಂದರ್ ಅವ್ರನ್ನ ಕೊಟ್ಟಿದ್ದಾರೆ. ಸುಂದರ್ ಅಂತ ಗ್ರೇಟ್ ಫಾರ್ಮಲ್ ಇಲ್ಲ, ಬಟ್ ಅವ್ರು ಸ್ವಲ್ಪ ಬ್ಯಾಟಿಂಗ್ ಎಬಿಲಿಟಿ ಇದೆ ಅನ್ನೋ ಕಾರಣಕ್ಕೆ ಡೆಪ್ತ್ ಸಿಗುತ್ತೆ ಅಂತ ಮೇ ಬಿ ಇಟ್ಟಿದ್ದಾರೆ ಆಫ್ ಸ್ಪಿನ್ನರ್ ಆಗಿ. ಜೊತೆಗೆ ರವಿ ಬಿಷ್ಣೋಯಿ ಹಿಂದೆ ಬಂದು ನಂಬರ್ 1 ಆಗಿದ್ದವರು ವರ್ಲ್ಡ್ T20 ಬೌಲಿಂಗಲ್ಲಿ. ಸೆಂಟ್ರಲ್ಲಿ ಎಲ್ಲಿ ಕಳೆದೋದ್ರು ಅಂತ ಗೊತ್ತಾಗಲಿಲ್ಲ. ಕುಲ್ದೀಪ್ ಒಳಗಡೆ ಬಂದಿದ್ದರು, ಹಾಗಾಗಿ ಕುಲ್ದೀಪ್ಗೆ ರೆಸ್ಟ್ ಕೊಟ್ಟಿದ್ದಾರೆ. ಸೊ ಆ ಕಾರಣಕ್ಕೆ ಈಗ ಒಳಗಡೆ ಬಿಷ್ಣೋಯಿ ಬಂದಿದ್ದಾರೆ. ಸೊ ಹೇಗಿದೆ ಸ್ಕ್ವಾಡ್, ನೀವು ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.